ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಪಾನಿಪುರಿಯ ಆರ್ ಗೋಲ್ಗಪ್ಪ. ಸೊ ಇಲ್ಲಿ ನಾನು ಗೋಲ್ಗಪ್ಪ ಅಂತಲೇ ಕರಿತೀನಿ. ಇಲ್ಲಿ ನಾನು ಗೋಲ್ಗಪ್ಪ ಸ್ಟೈಲಲ್ಲೇ ಮಾಡಿರೋವಂಥದ್ದು, ಅದರಿಂದ ನಾನು ಗೋಲ್ಗಪ್ಪ ಅಂತ ಕರಿತೀನಿ. ಬನ್ನಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹೇಗೂ ಮಳೆಗಾಲ ಸ್ಟಾರ್ಟ್ ಆಯಿತು, ಈವ್ನಿಂಗ್ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ ಸ್ನ್ಯಾಕ್ಸು. ಮನೇಲೆ ಈ ಥರ ಹೆಲ್ತಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಬನ್ನಿ ಈ ರೆಸಿಪಿನ ಶೇರ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಮನೇಲೆ ನಾನು ಹೇಗೆ ಗೋಲ್ಗಪ್ಪ ಆರ್ ಪಾನಿಪುರಿ ನಿಮ್ಗೆ ಯಾವ್ದು ಬೇಕೋ ಅದು ಅಂದ್ಕೊಳ್ಳಿ, ನಾನು ಗೋಲ್ಗಪ್ಪನ ಅಂತಲೇ ಅಂತೀನಿ. ಸೊ ಇಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಎಣ್ಣೆಗೆ ಹಾಕುವಂಥ ಪೂರಿ ತಂದಿದ್ದೀನಿ. ಸೊ ಆ ಪೂರಿ ಮತ್ತು ಹಾಗೆ ಜೀರಿಗೆ, ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ನೆನೆಸಿಟ್ಟಿರೋಂತಹ ಹುಣಸೆಹಣ್ಣು, ಹಾಗೆ ನೆನೆಸಿಟ್ಟಿರೋಂತಹ ಬಟಾಣಿ ಮತ್ತು ಕಡಲೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಇವತ್ತು ತೊಗೊಂಡು ಮನೇಲಿ ನಾನು ಗೋಲ್ಗಪ್ಪ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಳೆದಿಟ್ಟಿರೋ ಅಂತಹ ಧನಿಯಾ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಿರೋ ಅಂತಹ ಹುಣಸೆಹಣ್ಣ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕೋ ಪಾನಿಗೆ ಅದೆಲ್ಲ ಕಂಪ್ಲೀಟ್ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋದು ಮರ್ತೋಗಿದೆ. ಸೊ ಈಗ ನಾನು ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ದಪ್ಪ ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ ನೋಡಿ. ಕಂಪ್ಲೀಟಾಗಿ ಈ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ನಾನು ಇಟ್ಕೊಂಡಿರೋಂತಹ ಒಂದು ಪೇಸ್ಟ್ನ ಕಂಪ್ಲೀಟ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇರುವಂತಹ ಮಸಾಲ ವಾಟರ್ನ ನಾನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಲ್ಟ್ ನೋಡ್ಕೊಳ್ಬೇಕು. ಆಗಲೇ ನಾನು ರುಬ್ಕೊಳ್ಳೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಾಲ್ಟ್ ಹಿಡಿಯುತ್ತೆ. ಸೊ ನಾನೀಗ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನೆನೆಸಿರುವಂತಹ ಬಟಾಣಿ ಮತ್ತು ಚೆನ್ನಾಗಿ ನಾನು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗೆ ಆಲೂಗಡ್ಡೆನೂ ನಾನು ಇದರೊಳಗಡೆನೆ ಹಾಕ್ಕೊಳ್ತೀನಿ. ಇಲ್ಲಿ 3 ವಿಜಿಲ್ ಬರಬೇಕು. ಸೊ ಬನ್ನಿ ಈಗ ಪೂರಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು ರೆಡಿಮೇಡ್ ಪೂರಿ ಆಗಿರೋದ್ರಿಂದ ಸೊ ಆಯಿಲ್ನ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಹಾಕರೆ ನೋಡಿ ಈ ಥರ ಕಂಪ್ಲೀಟ್ ಪೂರಿ ಥರ ಹುಬ್ಬುತ್ತೆ. ಕೆಲವೊಬ್ರಿಗೆ ಈ ಪೂರಿ ಇಷ್ಟ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ಪೂರಿ ಬರುತ್ತಲ್ವ, ಸೊ ಅದೇ ಥರನೂ ತೊಗೊಳ್ಬೋದು ನೀವು. ಬಟ್ ಇದು ಮನೆಯಲ್ಲೇ ನಾವು ಯೂಸ್ ಮಾಡೋಂಥ ಆಯಿಲಲ್ಲಿ ಮಾಡಿರ್ತೀವಿ. ಅದರಲ್ಲಿ ಪಾಮ್ ಆಯಿಲು ಅದು ಇದು ಯೂಸ್ ಮಾಡಿರ್ತಾರೆ. ಇನ್ ಕೇಸ್ ಡಯಟಲ್ಲಿರೋರು ಇದನ್ನು ಹೇರ್ ಫ್ರೈಯರಲ್ಲಿ ಇಟ್ಕೊಂಡ್ರೆ ಸೇಮ್ ಇದೇ ಥರ ಬರುತ್ತೆ. ಬಟ್ ಸ್ವಲ್ಪ ಟೇಸ್ಟ್ ವೇರಿ ಆಗುತ್ತೆ ಅಷ್ಟೇ. ಈಗ ನೋಡಿ 3 ವಿಜಿಲ್ಸ್ ಆಯಿತು. ಪೊಟೆಟೊ ನಾವಿಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಕೊಳ್ಳಿ, ಗರಂ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಬೇಯಿಸಿಟ್ಟಿರೋ ಅಂತಹ ಬಟಾಣಿ ಮತ್ತು ಚೆನ್ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ, ಕೈ ಚೆನ್ನಾಗಿ ತೊಳೆದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸಣ್ಣದಾಗಿ ಹಚ್ಚಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಯಾವ ಥರ ನಾವು ಸ್ಮ್ಯಾಶ್ ಮಾಡ್ಕೊಳ್ತೀವೋ ಕೈಯಲ್ಲಿ ಅದೇ ಥರ ಮಾಡ್ಕೊಳ್ಳಿ. ಸೊ ಕೈಯಲ್ಲೇ ಕಂಫರ್ಟ್ ಇರುತ್ತೆ, ಬಟ್ ನೀಟಾಗಿ ವಾಶ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ನೋಡಿ ಈ ಥರ ಕಂಪ್ಲೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ರೆ ಆಗುತ್ತೆ. ನೀವು ಈ ಥರನೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇರೆ ಥರನೂ ಮಾಡ್ಕೊಳ್ಬೋದು. ಇದು ಗೋಲ್ಗಪ್ಪ ಸ್ಟೈಲು. ಸೊ ನಿಮಗೆ ಪಾನಿಪುರಿ ಸ್ಟೈಲ್ ಬೇಕು ಅಂದರೆ ಬಟಾಣಿನ ನೈಟೇ ನೆನೆಸ್ಬಿಟ್ಟು ಅದನ್ನು 3 to 4 ವಿಜಿಲ್ಸ್ನ ಕೂಗಿಸಿ ಸೊ ಆ ಥರನೂ ನೀವು ಮಾಡ್ಕೊಳ್ಬೋದು. ಬಟ್ ಅದಕ್ಕಿಂತ ಇದೇ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ನೋಡಿ ಕಂಪ್ಲೀಟಾಗಿ ಪೂರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಪೊಟ್ಯಾಟೊ, ಹಾಗೆ ಬೇಯಿಸಿರೋಂಥ ಕಾಳುಗಳು, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಲೆಮನ್ನು, ಹಾಗೆ ಪ್ರಿಪೇರ್ ಮಾಡಿರೋಂತಹ ಪಾನಿ. ಸೊ ಕಂಪ್ಲೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸೊ ಈ
ಥರ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಸರ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕಂಪ್ಲೀಟ್ ಎಲ್ಲ ಒಂದೇ ಥರ ಇಟ್ಟಿರ್ತೀವಿ, ಸೊ ಜನ ತುಂಬ ಇರ್ತಾರೆ, ಬೇಗ ಬೇಗ ಫಿಲ್ ಮಾಡಿ ಸರ್ವ್ ಮಾಡ್ಬೋದಾಗತ್ತೆ. ನೋಡಿ ನಾನು ಯಾವ ಥರ ಫಿಲ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಿ. ನೋಡಿ ನಾನು ಯಾವ ಥರ ಫಿಲ್ ಮಾಡ್ತಾ ಇದ್ದೀನಿ ಅಂತ ನೀವು ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಫಸ್ಟ್ಗೆ ನಾನಿಲ್ಲಿ ಸ್ಮ್ಯಾಶ್ ಮಾಡಿರೋಂತಹ ಪೊಟ್ಯಾಟೊ ಮಸಾಲಾನ ಇಡ್ತಾ ಇದ್ದೀನಿ, ಹಾಗೆ ಬೇಯಿಸಿಟ್ಟಿರೋಂಥ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಆನಿಯನ್ನ ಹಾಕ್ಕೊಂಡು ಆ ಪಾನಿನ ಹಾಕ್ತೀನಿ. ಅಷ್ಟು ಜನ ಇಷ್ಟೆಲ್ಲ ಕಷ್ಟಪಟ್ಟು ಯಾಕಪ್ಪ ಮಾಡ್ಕೊಂಡು ತಿನ್ನೋದು, ಮನೆಯಲ್ಲಿ ಆರಾಮಾಗಿ ಆಚೆ 30 ರೂಪೀಸ್ ಕೊಟ್ಟರೆ ಒಂದು ಪ್ಲೇಟ್ ಬರುತ್ತೆ, ತಿಂದು ಸೈಲೆಂಟ್ ಆಗೋಣ ಅಂದ್ಕೊಳ್ತಾರೆ. ಸೊ ಈ ಥರ ಮನೇಲಿ ನೀವು ತೃಪ್ತಿಯಾಗಿ ಮಾಡ್ಕೊಂಡು ತಿಂದಷ್ಟು ಆಚೆ ಬರಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.